ನಮಸ್ಕಾರ ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಟ್ರೇಡ್ ಬಂದು ಒಂದು ಲಾಸಲ್ಲಿ ಎಂಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ನನ್ನ ಒಂದು ಕಾನ್ಫಿಡೆನ್ಸ್ ಬಂದು ಇಂಡಿಯಾ ವಿಕ್ಸು ಪ್ಲಸ್ ಅದರ ಜೊತೆಗೆ ನನ್ನ ಒಂದು ಸ್ಟ್ರಾಟಜಿಯ ಒಂದು ಬೇಸಿಸ್ ಮೇಲೆ ಒಂದು 18,150ಇಂದ ಒಂದು ಮಾರ್ಕೆಟ್ ಡೌನ್ ಟ್ರೆಂಡ್ ಕಡೆ ಒಂದು ಬರಬೇಕಾಗಿತ್ತು. ಅದ್ರ ಜೊತೆಗೆ ಮತ್ತೊಂದು ಕಾನ್ಫಿಡೆನ್ಸ್ ಏನು ಕೊಡ್ತು ಅಂದರೆ ಇಂಡಿಯಾ ವಿಕ್ಸ್ ಆಲ್ಮೋಸ್ಟು ನಾನೊಂದು ಟ್ರೇಡ್ಗೆ ಎಂಟ್ರ್ ಆಗಬೇಕು 919 ಟ್ರೇಡ್ ಎಂಟ್ರ್ ಆಗಿದ್ದು. ಅದ್ರ ಬೇಸಿಸ್ ಮೇಲೆ ನೋಡಿದ್ರೆ ಆ ಟೈಮಲ್ಲಿ ಇಂಡಿಯಾ ವಿಕ್ಸ್ ಆಲ್ಮೋಸ್ಟ್ 8-9% ಅಪ್ ಆಗಿತ್ತು ಅಂತ ಹೇಳ್ಬೋದು. ಯೂಶ್ವಲಿ ಏನಾದರೂ ಇಂಡಿಯಾ ವಿಕ್ಸ್ ಅಪ್ ಆಗಿತ್ತು ಅಂತ ಹೇಳಿದ್ರೆ ಮಾರ್ಕೆಟು ಹೆವಿಲಿ ಬೀಳುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ಅದೇ ಬೇಸಿಸ್ ಮೇಲೆ ಬಿತ್ತು ಅಂತಲೇ ಹೇಳ್ಬೋದು. ಬಟ್ ಕೆಲವೊಂದು ಟೈಮ್ ಹೇಳ್ತಿರಲ್ಲ, ನಮ್ಮ ಒಂದು ಬ್ಯಾಡ್ ಲಕ್ಕು ಅಥವಾ ಕೆಲವೊಂದು ಟೈಮ್ ಈ ಮಾರ್ಕೆಟ್ನ ಒಂದು ಮೂವ್ಮೆಂಟ್ ಗೊತ್ತಾಗ್ತಿರೋ ಟೈಮಲ್ಲಿ ನಾವು ಎಷ್ಟೇ ಸ್ಟ್ರಾಟಜಿ ಮಾಡಿದ್ರು ಕೆಲವೊಂದು ಟೈಮ್ ನಮ್ಮ ಒಂದು ಅನಾಲಿಸಿಸ್ ರಾಂಗ್ ಹೋಗುವಂಥ ಚಾನ್ಸಸ್ ಇರೋ ಟೈಮಲ್ಲಿ ಈ ಒಂದು ಟ್ರೇಡು ಇವತ್ತು ಲಾಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಮಾರ್ಕೆಟ್ನ ಆಡಿಯೋ ಹೇಳಿದಂಗೆ 90 ರುಪೀಸ್ಗೆ ಜಸ್ಟ್ ತೋರಿಸ್ತೀನಿ, ಅದು ಪ್ರೈಸ್ ಸಹ ತೋರಿಸ್ತೀನಿ. ಸ್ವಲ್ಪ ಇದು ಲೋಡ್ ಆಗ್ತಿದೆ. ಸೊ 919ಗೆ ಎಂಟ್ರ್ ಆದೆ. ಆಲ್ಮೋಸ್ಟ್ 89 ರುಪೀಸ್ ಅಥವಾ 90 ರುಪೀಸ್ ರೇಂಜಲ್ಲಿ ಒಂದು ಎಂಟ್ರ್ ಆದೆ. ಎಂಟ್ರ್ ಆದಮೇಲೆ ಆಲ್ಮೋಸ್ಟ್ ಒಂದು ಪ್ರಾಫಿಟಲ್ಲಿ ಹತ್ರ 1000 ರುಪೀಸ್ ಪ್ರಾಫಿಟ್, ಅದು 900 to 1000 ರುಪೀಸ್ ಪ್ರಾಫಿಟಲ್ಲಿ ಇದೆ ಅಂತ ನೋಡ್ಬೋದು 919 ಎಂಟ್ರ್ ಆದೆ ಅನ್ಕೊತೀನಿ. ಓಕೆ ನೋಡಿ, ಈ ಒಂದು ರೆಡ್ ಕ್ಯಾಂಡಲ್ ಕಾಣಿಸ್ತಿದ್ದೀರಾ, ಆ ಒಂದು ಇದರಲ್ಲಿ ಎಂಟ್ರ್ ಆದೆ. ಅದ್ರ ಬೇಸ್ ಮೇಲೆ ನೋಡ್ಬೋದು ಆಲ್ಮೋಸ್ಟ್ ಒಂದು 10 ಪಾಯಿಂಟ್ಸ್ ಗಂಟೆ ಡೌನ್ ಆಗಿತ್ತು. ಅಂದರೆ ಹತ್ರ 900 to 1000 ರುಪೀಸ್ ಪ್ರಾಫಿಟ್ ಇತ್ತು ಅಂತ ಹೇಳ್ಬೋದು. ಅದಾದಮೇಲೆ ಈ ಒಂದು ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಬಂದರೂ ಸಹ ನಾನು ಕ್ಲೋಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಇಂಡಿಯಾ ವಿಕ್ಸ್ ಸಿಕ್ಕಾಪಟ್ಟೆ ಅಪ್ಪಿತ್ತು. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಬೀಳುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ ಏನು ಮಾಡೋಕ್ಕಾಗಲ್ಲ. 2-2.5-3 ಸಾವಿರ ಗಂಟ ಲಾಸಲ್ಲಿ ಇದ್ದ ಮೇಲೂ ಸಹ, ಅದಾದಮೇಲೆ ಈ ಒಂದು ಲೆವೆಲಲ್ಲಿ ಬಂದಮೇಲೂ ಸಹ ನಾನು ಹೋಲ್ಡ್ ಮಾಡಿದ್ದೆ. ಒಂದು ಏನೋ ಒಂದು ದೊಡ್ಡ ಮೂವ್ಮೆಂಟ್ ಕೊಡುತ್ತೆ. ಬಿಕಾಸ್ ಒಂದು ಬಿಗರ್ ಒಂದು ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಮಾಡಿದಂತೆ ಒಂದು ಅನಾಲಿಸಿಸ್ನ ಮಾಡ್ಕೊಂಡು ವೆಯ್ಟ್ ಮಾಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಸೊ ಅದರ ಬೇಸಿಸ್ ಮೇಲೆ ನೋಡಿದ್ರೆ ಈ ಒಂದು ಟ್ರೇಡಲ್ಲಿ ನಾನು 89 ರುಪೀಸ್ 50 ಪೈಸೆಗೆ ಎಂಟ್ರ್ ಆದೆ. ಆಲ್ಮೋಸ್ಟ್ 97 ರುಪೀಸ್ 97 ರುಪೀಸ್ 90 ಪೈಸೆಲ್ಲಿ ಕ್ಲೋಸ್ ಮಾಡಿದ್ದೀನಿ. ಸೊ ಇದಾದಮೇಲೂ ಸಹ ನನಗೆ ಒಂದು ಕಾಸ್ಟ್ ಸಹ ಬಂದಿತ್ತು. ಆಲ್ಮೋಸ್ಟ್ 100-150 ರುಪೀಸ್ ಪ್ರಾಫಿಟ್ ಗಂಟ ಬಂದಿತ್ತು. ಬಟ್ ಆಡಿಯೋಗೆ ನಾನು ಒಂದು ದೊಡ್ಡ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ಟೈಮಲ್ಲಿ ನಾನು ಕ್ಲೋಸ್ ಮಾಡೋಕ್ಕೆ ಮನಸ್ಸು ಬಂದಿಲ್ಲ. ಅದಕ್ಕೋಸ್ಕರ ಹೋಲ್ಡ್ ಮಾಡಿದೆ. ಬಟ್ ಆಮೇಲೆ ಗೊತ್ತಾಯಿತು ಪ್ರಾಬಬಲಿ ಈ ಮೂಮೆಂಟ್ ಕೊಡೋದು ತುಂಬ ಕಷ್ಟ. ಪ್ರಾಬಬಲಿ ರೇಂಜ್ ಬೌಂಡ್ ಆಗುತ್ತೆ ಎಂಟೈರ್ ಡೇ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಮೋರಲೆಸ್ ನೀವು ನೋಡ್ಬೋದು ಅದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಆಗಿದೆ ಅಂತ ಹೇಳ್ಬೋದು. ಮತ್ತು ದಟ್ಸ್ ಓಕೆ. ಬೆಳಗ್ಗೆ ಒಂದು ರೆಕಾರ್ಡಿಂಗ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಅದಕ್ಕೆ ಈಗ ಟೈಮ್ ಸಿಕ್ತು. ಆಲ್ಮೋಸ್ಟ್ ನೀವು ನೋಡ್ಬೋದು 6:05 ಆಗಿದೆ ಟೈಮು. ಸೊ 6:04. ಸೊ ಈ ಒಂದು ರೇಂಜಲ್ಲಿ ನೋಡ್ಬೋದು ಸಿಗಾಕೊಂಡಿದೆ ಅಂತ ಹೇಳ್ಬೋದು. ಬಟ್ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಈ ಓಡಿ ಗಂಟೆ ಇಡುವಂಥ ಪೇಷನ್ಸ್ ಸಹ ಇರೋದಿಲ್ಲ ಸ್ನೇಹಿತರೆ. ನೀವು ಹೇಳ್ಬೋದು ಸತೀಶ್ ಅವ್ರು ಈ ಓಡಿ ಗಂಟೆ ಇಟ್ಟಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 400-500 ರುಪೀಸ್ 4 to 5 ಪಾಯಿಂಟ್ಸ್ ಪ್ರಾಫಿಟ್ ಬಂದಿರೋದು. ಬಟ್ ಆ ರೀತಿ ಆಗೋದಿಲ್ಲ. ಬಟ್ ದಟ್ಸ್ ಓಕೆ, ಹ್ಯಾಪನ್ ಇಸ್ ಹ್ಯಾಪನ್. ನೋಡೋಣ ನಾಳಿನ ಒಂದು ಸೆಷನ್ ಸಹ ನಾನೊಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾರ್ಕೆಟ್ ಸ್ಲೈಟ್ಲಿ ಫ್ಲ್ಯಾಟ್ ಅಥವಾ ಸ್ಲೈಟ್ಲಿ ಒಂದು ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯಿತು ಅಂದರೆ ಮತ್ತೆ ನಾನು ಸೆಲ್ ಮಾಡೋಕ್ಕೆ ಒಂದು ಪ್ಲ್ಯಾನಿಂಗ್ ನೋಡೋಣ. ಅಲ್ಲಿವರೆಗೂ ರಿಲ್ಯಾಕ್ಸ್ ಆಗಿರಿ. ಮಾರ್ಕೆಟ್ನ ಏನು ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಡಿ, ಕಲಿತಾ ಇರಿ. ಸ್ಟಾಕ್ ಮಾರ್ಕೆಟಲ್ಲಿ ಆ್ಯಕ್ಟಿವ್ ಆಗಿರಿ. ಲಾಂಗ್ ರನ್ ನಿಮಗೆ ರಿಟರ್ನ್ ಬರುತ್ತೆ ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.